ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಗುಜರಾತ್ ಸರ್ಕಾರ ಅಂಥದೊಂದು ಮಹತ್ತರವಾದಂಥ ತೀರ್ಮಾನವನ್ನು ಕೈಗೊಂಡಿದೆ. ಹೋಟೆಲ್ ಹೆಸರು ತುಳಸಿ, ಹೋಟೆಲ್ ಹೆಸರು ಮಾ ಶಕ್ತಿ, ಹೋಟೆಲ್ ಹೆಸರು ಜೈ ಭವಾನಿ. ಒಳಗಡೆ ಓನರು ಬಿಸ್ಮಿಲ್ಲಾ ಖಾನು, ಮೊಹಮ್ಮದ್ ಪೀರು, ಇವರು ಹೋಟೆಲ್ನ ಮಾಲಕರು, ಮೊಹಮ್ಮದ್ ಗೌಸು. ಹೆಸರು ನೋಡಿದ ತಕ್ಷಣ ಇದು ಜೈ ಭವಾನಿ ಅಂದ್ಕೊಳ್ಳಿ ಹಿಂದೂ ಹೋಟೆಲ್ ಅಂಥೇಳಿ ಬರುವಂಥ ಪ್ರಯಾಣಿಕರೆಲ್ಲ ಹೋಟೆಲ್ ಒಳಗಡೆ ನುಗ್ತಾರೆ. ಪ್ರವಾಸದ ಪ್ರಯಾಸದಿಂದ ಸುಸ್ತಾಗಿ ಹೋಗಿರ್ತಾರೆ, ಬಳಲಿ ಬೆಂಡಾಗಿರ್ತಾರೆ. ಏನಾದರೂ ತಿಂದರೆ ಸಾಕು, ನಮ್ಮದೇ ಹೋಟ್ಲು ಇದು, ವೆಜಿಟೇರಿಯನ್ ಹೋಟ್ಲು ಅಂತ ಒಳಗಡೆ ಹೋಗ್ತಾರೆ. ಹೋಟೆಲ್ ಏನೋ ವೆಜಿಟೇರಿಯನ್ನು, ಆದರೆ ಇದರ ಮಾಲೀಕ ಮುಸಲ್ಮಾನ. ಆತ ಹೋಟೆಲ್ ಬಿಸ್ಮಿಲ್ಲಾ ಅಂತಿಟ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಆತ ಹೋಟೆಲ್ ತಾಜ್ ಮಹಲ್ ಅಂತಿಟ್ರೆ ನಮ್ಮದೇನು ಅಭ್ಯಂತರ ಇಲ್ಲ. ಹೋಗುವ ಗ್ರಾಹಕ ಬೋರ್ಡ್ ನೋಡ್ಕೊತಾನೆ, ಹೋಗೋದಿದ್ರೆ ಹೋಗ್ತಾನೆ, ಹೋಗದಿದ್ರೆ ಬಿಡ್ತಾನೆ. ಆದರೆ ಈ ರೀತಿ ಮರೆಮಾಚಿ ನಯವಂಚನೆ ಮಾಡಿ ತಾನು ಹಿಂದೂ ಹೋಟೆಲ್ ಅಂತ ಹೇಳಿ ತೋರಿಸ್ಕೊಡ್ತಾ ವೆಜಿಟೇರಿಯನ್ ಹೋಟೆಲ್ ಅಂತ ಹೇಳಿ ಮುಸಲ್ಮಾನರ ಹೋಟೆಲ್ ನಡೆಸಿ ಜನರಿಗೆ ಟೋಪಿ ಹಾಕುವ ಕೆಲಸಕ್ಕೆ ಫುಲ್ ಸ್ಟಾಪ್ ಹಾಕಿದ್ದಾರೆ ಗುಜರಾತ್ ಸರ್ಕಾರದವರು. ನಿನ್ನೆ ನಡೆದಂಥ ಘಟನೆ ಅತ್ಯಂತ ತಾಜಾ ಘಟನೆ. 47 ಈ ರೀತಿಯ ಹೋಟೆಲ್ಗಳಿಗೆ ಈಗ ಕಡಿವಾಣ ಹಾಕಲಾಗಿದೆ. ಒಂದು ವಿಷಯವನ್ನು ಮೊದಲು ಹೇಳಿಬಿಡ್ತೇನೆ, ಆಮೇಲೆ ಈ ಸಬ್ಜೆಕ್ಟಿಗೆ ಸಂಬಂಧಪಟ್ಟ ಹಾಗೆ ವಿಶ್ಲೇಷಣೆಯನ್ನು ಕೊಡ್ತೀನಿ. ತಮಗೆ ಕಳೆದ 15 ದಿನಗಳ ಹಿಂದೆ ಒಂದು ಮಾತನ್ನು ಹೇಳಿದ್ದೆ, ತಮ್ಮ ಅನುಮತಿಯನ್ನು ಕೇಳಿದ್ದೆ. ಭಾನುವಾರ ರಜೆ ಮಾಡ್ತೀನಿ ಅಂತ, ಅದರ ಪ್ರಕಾರ ರಜೆ ಮಾಡ್ತಾಯಿದ್ದೀವಿ. ಹೇಳ್ತಾ ಒಂದು ವಿಷಯ ಹೇಳಿದ್ದೆ, ಸಾಧ್ಯವಾದರೆ ತಮ್ಮೆಲ್ಲರೂ ಶುಭ ಹಾರೈಕೆ ಶುಭೇಚ್ಛೆ ನಮ್ಮ ಜೊತೆಗಿದ್ದರೆ ನಮ್ಮ ಸಿಬ್ಬಂದಿ ವರ್ಗದ ಜೊತೆ ಈ ಬಾರಿ ನಾನು ಪ್ರಯಾಗರಾಜ್ಗೆ ಹೋಗಿ ಅಲ್ಲಿಂದನೇ ವಿಡಿಯೋ ಮಾಡುವ ಪ್ರಯತ್ನವನ್ನು ಮಾಡ್ತೀನಿ. ಇದು ನಾವು ಸ್ವತಃ ಕೇವಲ ಸಂಕಲ್ಪ ಮಾಡಿಕೊಳ್ಳೋದ್ರಿಂದ ಆಗೋದಲ್ಲ, ಅದಕ್ಕೆ ದೈವಾನುಗ್ರಹವೂ ಇರಬೇಕು, ಜೊತೆಗೆ ನನ್ನ ಸಾಮಾಜಿಕ ಕುಟುಂಬದ ಸದಸ್ಯರ ಶುಭೇಚ್ಛೆಯೂ ಜೊತೆಗಿರಬೇಕು, ಶುಭ ಹಾರೈಕೆ ಇರಬೇಕು. ಆವಾಗ ಮಾತ್ರ ಅದು ಸಾಧ್ಯ ಅಂತ. ಆಮೇಲೆ ತೆಗೆದು ಫ್ಲೈಟ್ ಟಿಕೆಟ್ ಎಲ್ಲ ರೇಟ್ಗಳು ನೋಡಿದರೆ 18,000, 20,000, 21,000. ಅದು ಏನು ನೇರವಾಗಿ ಪ್ರಯಾಗರಾಜ್ಗಿರೋದು ಒಂದೇ ಒಂದು ವಿಮಾನ. ಅದು ಬಿಟ್ಟರೆ ವಾರಣಾಸಿಗೆ ಹೋಗಿ 100 ಕಿಲೋಮೀಟರ್ ದೂರದಿಂದ ಬರಬೇಕು, ಇಲ್ಲದೆ ಹೋದರೆ ಲಖನೌದಿಂದ ಬರಬೇಕು. ಬಹಳಷ್ಟು ಫಜೀತಿ ಪಟ್ಕೊಂಡು ಹೋಗುವಂಥ ಕೆಲಸ. ಮೊದಲನೇದಾಗಿ ಆರ್ಥಿಕವಾದಂಥ ಹೊರೆ, ಎರಡನೇದ್ದು ಸಮಯ. ಎರಡನ್ನು ನಿಭಾಯಿಸುವುದು ಹೇಗೆ ಅನ್ನುವಂಥ ಆಲೋಚನೆಯಲ್ಲಿ ಮುಂದುವರಿತಾ ಬಂದು ಕೊನೆಗೆ ತಮ್ಮೆಲ್ಲರ ಆಶೀರ್ವಾದ ಅಂತಲೇ ಹೇಳಬೇಕು, ಆಶೀರ್ವಾದದಿಂದ ನಾಳೆ ಮಹಾಕುಂಭಮೇಳೆಗೆ ನಾನು ಹೊರಡ್ತಾ ಇದ್ದೀನಿ. 1 ವಾರ ಮುಂದಿನ 1ನೇ ತಾರೀಕುವರೆಗೂ ಅಲ್ಲಿಯೇ ಇರ್ತೀನಿ. ವಾರಣಾಸಿ, ಅಯೋಧ್ಯ ಮತ್ತು ಪ್ರಯಾಗರಾಜ್ನಲ್ಲಿ ಮಹಾಕುಂಭಮೇಳದ ಲೈವ್ ತಮಗೆ ತೋರಿಸ್ಬೇಕು ಅನ್ನುವಂಥದ್ದು ಭಾಳ ದೊಡ್ಡ ತವಕ ನಂದು. ನನ್ನ ವೀಕ್ಷಕರು ಯಾರೂ ನೋಡಲಾರದನ್ನು ನೋಡಬೇಕು, ನನ್ನ ವೀಕ್ಷಕರು ಯಾರಿಗೂ ಸಿಗಲಾರದಂಥ ವಿಷಯವನ್ನು ತಿಳ್ಕೋಬೇಕು ಅನ್ನುವಂಥ ಒಂದು ಸದಿಚ್ಛೆಯೊಂದಿಗೆ ಮಾಡ್ತಾ ಇರುವಂಥ ಇದೊಂದು ಯಾತ್ರೆ, ಪ್ರವಾಸ ಅಲ್ಲ, ಇದು ಯಾತ್ರೆ. ಏಕೆಂದರೆ ನಾನು ಹೋಗ್ತಾ ಇರೋದು ದಿವ್ಯವಾದಂಥ ಒಂದು ಅನುಭವವನ್ನು ಪಡೆಯಲಿಕ್ಕೆ, ಅಂಥದ್ದೊಂದು ದಿವ್ಯವಾದ ಅನುಭವವನ್ನು ತಮ್ಮ ಜೊತೆ ಹಂಚಿಕೊಳ್ಳಿಕ್ಕೆ. ನಾನು ಗಂಗೆಯಲ್ಲಿ ಅಲ್ಲಿ ತ್ರಿವೇಣಿ ಸಂಗಮದಲ್ಲಿ ಮಿಂದು ಬಂದರೆ ತಾವು ಅಲ್ಲಿ ಕೂತ್ಕೊಂಡು ನನ್ನ ವಿಡಿಯೋ ನೋಡಿ ಮಮ್ಮ ಅಂತ ಹೇಳಿದರೆ ಅದರ ಪುಣ್ಯ ತಮಗೂ ಪ್ರಾಪ್ತಿಯಾಗತ್ತೆ ಅನ್ನುವಂಥ ನಂಬಿಕೆ ನನ್ನದು. ಏಕೆ ನಾವೆಲ್ಲ ಹಿಂದೂಗಳು, ಇಡೀ ಕುಟುಂಬದವರೆಲ್ಲ ನಾವು ಪೂಜೆ ಮಾಡೋದಿಲ್ಲ. ಮನೆಯಲ್ಲಿ ಒಬ್ಬ ಯಜಮಾನ ಪೂಜೆ ಮಾಡಿದರೆ ಉಳಿದವರಿಗೆಲ್ಲರಿಗೂ ಅದರ ಪುಣ್ಯ ಪ್ರಾಪ್ತಿಯಾಗತ್ತೆ ಅನ್ನುವಂಥ ನಂಬಿಕೆಯನ್ನು ಇಟ್ಟಂಥವ್ರು, ಅಂಥ ಸಂಪ್ರದಾಯದ ಹಿನ್ನೆಲೆಯಲ್ಲಿ ಬಂದವರು. ಇದು ಕೇವಲ ಕುತೂಹಲಕ್ಕೆ ಹೋಗ್ತಾ ಇರುವಂಥ ಯಾತ್ರೆ ಅಲ್ಲ. ಇದು ಅದರೊಳಗೆ ಹೊಕ್ಕು ಸಾಧ್ಯವಾದಷ್ಟು ದೈವ ಸನ್ನಿಧಿಯಲ್ಲಿ ಸಮಯವನ್ನು ಕಳೀತಾ, ತಮಗೆ ಸಮಯಕ್ಕೆ ಆದಷ್ಟು ನಿಗದಿತ ಸಮಯಕ್ಕೆ ವಿಡಿಯೋಗಳನ್ನು ಕಳಿಸ್ತಾ ಸಂಪೂರ್ಣವಾಗಿ ಶಿಸ್ತಿನಿಂದ ಮಾಡ್ಕೊಂಡು ಬರಬೇಕು ಅಂತ ತೀರ್ಮಾನ ಮಾಡಿರೋದು. ತೀರಾ ಆರ್ಥಿಕ ಹೊರೆಯ ಕಾರ್ಯಕ್ರಮ ಇದು, ನಾನು ಒಪ್ಕೊಂಡು ಮಾಡ್ತಾ ಇರೋದು ಯಾತ್ರೆ. ಆದರೂ ನಾನು ಮಾತು ಕೊಟ್ಟಿದ್ದರಿಂದಾಗಿ ಈಗ ಹೋಗಲೇಬೇಕು ಅಂತ ತೀರ್ಮಾನ ಮಾಡಿ, ಮಧ್ಯಮ ವರ್ಗೀಯರಿಗಿರುವಂಥ ಅತಿ ದೊಡ್ಡ ಸಮಸ್ಯೆ ಏನು ಗೊತ್ತಾ? ಅವರು ಬೆಲ್ಲದ ಚಹಾವನ್ನು ಕುಡಿಯಲಾರರು. ಸಕ್ಕರೆ ಚಹಾ ದುಬಾರಿ ಅವರಿಗೆ. ಸಕ್ಕರೆ ಚಹಾ ಕುಡಿಯಬೇಕು, ಬೆಲ್ಲದ ಚಹಾ ಸಾಧ್ಯ ಆಗೋದಿಲ್ಲ. ಸಕ್ಕರೆ ಚಹಾ ಕುಡಿದ್ರೆ ಅದನ್ನು ತಡ್ಕೊಳ್ಳುವಂಥ ಶಕ್ತಿ ನಮಗಿರೋದಿಲ್ಲ. ಅದನ್ನು ಮೀರಿ ಮತ್ತೆ ಇಂಥದ್ದೊಂದು ಪ್ರಯತ್ನವನ್ನು ಮಾಡ್ತಾಯಿದ್ದೀನಿ. ನಾಡಿದ್ದಿನಿಂದ ತಮಗೆ ಪ್ರಯಾಗರಾಜ್ನಿಂದ ವಿಡಿಯೋಗಳು ಬರ್ತವೆ. ನಾಳೆ ಸಂಜೆ ನಾನು ಅಲ್ಲಿ ತಲುಪ್ತೀನಿ. ನಾಳೆ ರಾತ್ರಿಯೇ ಸಾಧ್ಯ ಆದರೆ ವಿಡಿಯೋ ಮಾಡ್ತೀನಿ. ಸಮಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೆ ದಯವಿಟ್ಟು ತಾವು ಅನ್ಯಥಾ ಭಾವಿಸಬಾರ್ದು, ಕ್ಷಮಿಸಬೇಕು. ಏಕೆ ನಮ್ಮದು ಶೆಡ್ಯೂಲ್ ಇರೋದು ಬೆಳಗ್ಗೆ 7 ಗಂಟೆ
ಮಧ್ಯಾಹ್ನ 2 ಗಂಟೆ, ಸಂಜೆ 5 ಗಂಟೆ ಮತ್ತು ರಾತ್ರಿ 7 ಗಂಟೆ, ಒಟ್ಟು 4 ವಿಡಿಯೋಗಳನ್ನು ನಾವು ಪಬ್ಲಿಷ್ ಮಾಡ್ತಾಯಿದ್ದೀವಿ. ಈಗ ಫೇಸ್ಬುಕ್ನಲ್ಲಿ ರವೀಂದ್ರ ಜೋಶಿ ಹೆಸರಿನ ಚಾನಲ್ನಲ್ಲಿ ವಿಡಿಯೋಗಳು ಬರ್ತಾ ಇಲ್ಲ. ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಅನ್ನುವಂಥ ಅಕೌಂಟ್ನಲ್ಲಿ ಬರ್ತಾ ಇದ್ದಾವೆ. ರವೀಂದ್ರ ಜೋಶಿ ಅನ್ನುವಂಥ ಚಾನಲ್ನ ರಿಸ್ಟ್ರಿಕ್ಟ್ ಮಾಡಿದ್ದಾರೆ, ನಿಬಂಧನೆಗಳನ್ನು ವಿಧಿಸಿದ್ದಾರೆ. ಅದಕ್ಕೆ ಭಾಳಷ್ಟು ಜನರಿಗೆ ತಲುಪೋದಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಅನ್ನುವಂಥ ಅಕೌಂಟಿಗೆ ತಾವು ಲಾಗಿನ್ ಆದರೆ ಹೋದರೆ ಸರ್ಫ್ ಮಾಡಿದರೆ ಫೇಸ್ಬುಕ್ಕಲ್ಲಿ ಲಭ್ಯ ಆಗುತ್ತೆ. ಭಾಳಷ್ಟು ಜನ ಕರೆ ಮಾಡಿ ಫೇಸ್ಬುಕ್ಕಲ್ಲಿ ನಿಮ್ಮ ವಿಡಿಯೋನೇ ಬರ್ತಾಯಿಲ್ಲ 2 ದಿವಸ ಅಂತ ಹೇಳಿದರು. ಯಾವುದೇ ಕಾರಣಕ್ಕೂ ದೇವ್ರ ಮೇಲೆ ಹೂ ತಪ್ಪಿದ್ರು ನಮ್ಮ ವಿಡಿಯೋ ತಪ್ಪೋದಿಲ್ಲ ಅಂತ ಉತ್ಪ್ರೇಕ್ಷೆ ಇರ್ಬೋದು, ಆದರೂ ಆ ಮಾತನ್ನು ಯಾವತ್ತೂ ಹೇಳ್ತೇನೆ ನಾನು. ದೇವ್ರ ಮೇಲೆ ಹೂ ತಪ್ಪಿದ್ರು ನಮ್ಮ ವಿಡಿಯೋ ತಪ್ಪಿಸಲ್ಲ ನಾವು ಅಂತ. ಅತಳ ಪಾತಾಳ ಸುತ್ತಳದಲ್ಲಿದ್ದರೂ ಕೂಡ ಸಂಚಿಕೆ ಮಾಡೋದೆ ಅಂತ ನಮ್ಮದು ಸಂಕಲ್ಪ. ಅದು ಆ ನಿಟ್ಟಿನಲ್ಲಿ ಇನ್ಮೇಲೆ ಫೇಸ್ಬುಕ್ಕಲ್ಲಿ ರವೀಂದ್ರ ಜೋಶಿ ಕ್ರಿಯೇಷನ್ ಅನ್ನೋದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ರವೀಂದ್ರ ಜೋಶಿ ಚಾನಲ್ಲು ಅಲ್ಲಿ ಭಾಳಷ್ಟು ಸಮಸ್ಯೆ ಇರೋದರಿಂದಾಗಿ ಬ್ಲಾಕ್ ಆಗೋ ಸಾಧ್ಯತೆ ಇರೋದರಿಂದ, ರಿಸ್ಟ್ರಿಕ್ಟ್ ಆಗಿರೋದರಿಂದ ಈ ಕ್ರಿಯೇಷನ್ಸ್ ಅನ್ನುವಂಥ ಚಾನಲ್ಗೆ ವಿಡಿಯೋಗಳನ್ನು ಅಪ್ಲೋಡ್ ಮಾಡ್ತಾಯಿದ್ದಾರೆ ನಮ್ಮ ಸಹೋದ್ಯೋಗಿಗಳು. ಮಹಾಕುಂಭಮೇಳ, ವಾರಣಾಸಿಯ ಘಟ್ಟಗಳು, ಸ್ನಾನಘಟ್ಟಗಳು, ಜೊತೆಗೆ ಅಯೋಧ್ಯೆ ಶ್ರೀರಾಮಚಂದ್ರ ದರ್ಶನ, ಇದೆಲ್ಲವನ್ನು ತಮ್ಮೆದುರಿಗೆ ಪ್ರಸ್ತುತಪಡಿಸುವ ಪ್ರಯತ್ನವನ್ನು ವಿನೀತವಾಗಿ ಮಾಡ್ತೇನೆ. ಆ ಸಂದರ್ಭದಲ್ಲಿ ಸ್ವಲ್ಪ ಸಮಯದಲ್ಲಿ ವ್ಯತ್ಯಾಸ ಆದರೆ ಕ್ಷಮಿಸಬೇಕು. ಸಂಚಿಕೆ ಹೇಗಿದೆ ಅನ್ನುವುದನ್ನು ನಿರಂತರವಾಗಿ ತಿಳಿಸ್ತಾ ಇರಿ. ಆರ್ಥಿಕವಾಗಿ ನಮ್ಮ ಜೊತೆ ನಿಂತ್ಕೊಳ್ಳಿ. ಹೆಚ್ಚು ಸಾಧ್ಯ ಆದಷ್ಟು ವಿಡಿಯೋಗಳನ್ನು ಮಾಡುವಂಥ ಪ್ರಯತ್ನವನ್ನು ನಾನು ಖಂಡಿತವಾಗಿ ಮಾಡ್ತೀನಿ, ಪ್ರಾಮಾಣಿಕವಾಗಿ ಮಾಡ್ತೀನಿ, ದಕ್ಷತೆಯನ್ನು ಮಾಡ್ತೀನಿ, ವಿನೀತನಾಗಿ ಮಾಡ್ತೀನಿ. ಈಗ ಗುಜರಾತ್ ವಿಷಯವನ್ನು ತಮ್ಮೆದುರಿಗೆ ಹೇಳ್ತಾ ಇದ್ದೆ. GSRTC ಅಂತ, ನಮ್ಮಲ್ಲಿ ಹೆಂಗೆ KSRTC ಅಂತಿದೆ, ಅಲ್ಲಿ GSRTC ಅಂತ, ಗುಜರಾತ್ ಸ್ಟೇಟ್ ರೋಡ್ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಅಂತ. ಈ GSRTC ಅವರು ನಿನ್ನೆ ಮಧ್ಯಾಹ್ನ ಒಂದು ನೋಟಿಫಿಕೇಷನ್ ಜಾರಿ ಮಾಡ್ತಾರೆ. ಈ ದೂರದ ಊರುಗಳಿಗೆ ಹೋಗುವ ಬಸ್ಸುಗಳು ಎಲ್ಲಿ ಎಲ್ಲಿ ನಿಲ್ಲಬೇಕು ಅಂತ GSRTCಯೇ ತೀರ್ಮಾನ ಮಾಡುತ್ತೆ. ದೂರದ ಪ್ರಯಾಣ ಇದ್ದ ಸಂದರ್ಭದಲ್ಲಿ ಪ್ರವಾಸಿಗರಿಗೆ ಆಯಾಸ ಆಗಬಾರ್ದು, ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಫುಡ್ ಸಿಗಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಿ ಲೈಸೆನ್ಸ್ ಹೊಂದಿದ ಹೋಟೆಲ್ಗಳ ಮುಂದೆಯೇ ಬಸ್ಗಳು ನಿಲ್ಲಬೇಕು. ಅದು ಗುಜರಾತ್ನಲ್ಲಿರುವಂಥ ಕಾನೂನಿನ ಸಿಸ್ಟಮು, GSRTCಯ ಒಂದು ಮಾರ್ಗದರ್ಶಿ ಇದು. ಅದರ ಪ್ರಕಾರ ಆ ಆಡಳಿತದ ಶಿಷ್ಟಾಚಾರದ ಪ್ರಕಾರ ಎಲ್ಲ ಬಸ್ಗಳು ದಾರಿಯಲ್ಲಿ ನಿಲ್ತಾಯಿದ್ವು. ಯಾವ ಹೋಟೆಲ್ ಮುಂದೆ ನಿಲ್ತಾಯಿದ್ವು? ಮಹಾಶಕ್ತಿ ಹೋಟೆಲ್ ಮುಂದೆ ನಿಲ್ತಾಯಿದ್ವು, ತುಳಸಿ ಅನ್ನುವಂಥ ಹೋಟ್ಲ್ ಮುಂದೆ ನಿಲ್ತಾಯಿದ್ವು, ಜೈ ಭವಾನಿ ಅನ್ನೋ ಹೋಟ್ಲ್ ಮುಂದೆ ನಿಲ್ತಾಯಿದ್ವು. ಈ ಹೋಟೆಲ್ಗಳು ಹಿಂದೂ ಹೋಟೆಲ್ಗಳು ಅಂತ ಪರಿಭಾವಿಸಿ ಪಾಪ ಪ್ರಯಾಣಿಕರು ಅಲ್ಲಿ ಹೋಗ್ತಾಯಿದ್ರು. ಯಾರು ಶುದ್ಧ ಶಾಕಾಹಾರಿ ಊಟ ಮಾಡಬೇಕು ಅನ್ಕೋತಾರೋ, ಸಸ್ಯಾಹಾರಿ, ಅಂಥವರಿಗೋಸ್ಕರ ಅಂಥ ಹೋಟೆಲಲ್ಲಿ ನಿಲ್ಲಿಸೋದು. ಮಾಂಸಾಹಾರಿ ಹೋಟ್ಲಲ್ಲಿ ಸಸ್ಯಾಹಾರಿಗಳು ಭಾಳಷ್ಟು ಜನ ತಿನ್ನೋದಿಲ್ಲ. ಅದು ನಿಷೇಧ ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲ, ಅವರವರು ನಡೆಸ್ಕೊಂಡ್ಬಂದಿರುವಂಥ ಪರಂಪರೆ, ಅವರವರ ಸಂಪ್ರದಾಯ. ನಾವು ನಮಗೆ ಆದಂಥ ಒಂದು ಕಟ್ಟುಪಾಡುಗಳನ್ನು ಹಾಕ್ಕೊಂಡಿರ್ತೇವೆ. ನಾನು ವೆಜಿಟೇರಿಯನ್ನು, ನಾನು ಮಾಂಸಾಹಾರಿ ಹೋಟ್ಲಲ್ಲಿ ತಿನ್ನೋದಿಲ್ಲ. ಇನ್ನು ಕೆಲವು ವೆಜಿಟೇರಿಯನ್ಸ್ಗಳು ಈರುಳ್ಳಿ ಬೆಳ್ಳುಳ್ಳಿ ಹಾಕೋ ಹೋಟ್ಲಲ್ಲಿ ತಿನ್ನೋದಿಲ್ಲ, ಜೈನ್ ಹೋಟ್ಲುಗಳನ್ನ ಹುಡ್ಕೊಂಡು ಹೋಗ್ತಾರೆ. ಅದು ಅವರ ಚಾಯ್ಸ್, ಅದು ಅದ್ರ ಬಗ್ಗೆ ನಾವು ಮಾತಾಡೋಕ್ಕಾಗಲ್ಲ. ಆಹಾರ ಯಾವಾಗಲೂ ತನ್ನಿಷ್ಟ, ಬಟ್ಟೆ ಪರರಿಷ್ಟ, ಊಟ ತನ್ನಿಚ್ಛೆ, ನೋಟ ಪರರಿಚ್ಛೆ ಅಂತ ಮಾತಿದೆ. ಆದರೆ ಇದನ್ನು ಬಳಸಿಕೊಂಡು ಗುಜರಾತ್ನಲ್ಲಿ ಒಂದಷ್ಟು ಮುಸಲ್ಮಾನ ವ್ಯಾಪಾರಿಗಳು ಹಿಂದೂ ಹೆಸರಿನಲ್ಲಿ ಹೋಟೆಲ್ಗಳನ್ನು ಮಾಡ್ತಾರೆ. ಎಲ್ಲ ಕಡೆ ಎಲ್ಲೆಲ್ಲಿ ಹೈವೇಗಳಿದ್ದಾವೋ, ಏರಿಯಾ ಹೆಸರು ಹೇಳ್ತೇನೆ ನಿಮಗೆ, ವಡೋದರದಲ್ಲಿದ್ದಾವೆ, ರಾಜ್ಕೋಟ್ನಲ್ಲಿದ್ದಾವೆ, ಮೆಹಸಾನದಲ್ಲಿದ್ದಾವೆ, ಅಹಮದಾಬಾದ್ನಲ್ಲಿದ್ದಾವೆ, ಪಾಲನ್ಪುರ್ನಲ್ಲಿದ್ದಾವೆ, ಭುಜ್ನಲ್ಲಿದ್ದಾವೆ. ಹೀಗೆ ರಸ್ತೆ ಉದ್ದಕ್ಕೂ ಈ ರೀತಿಯ ಹೋಟ್ಲ್ಗಳಿದ್ದಾವೆ. ಈ ರೀತಿಯ ಹೋಟೆಲ್ಗಳಿಗೆ ಮುಸಲ್ಮಾನರ ಹೋಟೆಲ್ ಅಂದರೆ ಅವಾಗ ಹೋಗೋರು ಹೋಗ್ತಾರೆ, ಹೋಗದೇ ಇರೋರು ಹೋಗೋದಿಲ್ಲ. ಆದರೆ ಮರೆಮಾಚಿ ಮುಸಲ್ಮಾನರು ಹೋಟೆಲನ್ನು ನಡೆಸ್ತಾ ಹಿಂದೂಗಳ ಹೆಸರನ್ನು ಇಟ್ಕೊಂಡು ಗ್ರಾಹಕನಿಗೆ ಮೋಸ ಮಾಡುವಂಥ, ವಂಚನೆ ಮಾಡುವುದನ್ನು ತಪ್ಪಿಸಲಿಕ್ಕೆ ಇವರ ಲೈಸೆನ್ಸ್ಗಳನ್ನು GSRTCಯವರು, ಗುಜರಾತ್ ಸರ್ಕಾರದವರು ರದ್ದು ಮಾಡಿದ್ದಾರೆ. ಇನ್ನು ಮುಂದೆ ಈ ಹೋಟೆಲ್ಗಳ ಮುಂದೆ ಈ ಯಾವ ಬಸ್ಗಳು ಹೋಗೋದಿಲ್ಲ. ಈ ಬಸ್ಗಳು ನಿರ್ಭರ ಆಗಿರೋದೇ ಬಸ್ಸಿನ ಪ್ರಯಾಣಿಕರ ಮೂಲಕ. ಇವೆಲ್ಲ ಹೈವೇನಲ್ಲಿರುವಂಥ ಹೋಟ್ಲ್ಗಳಿವು, ಯಾವ ಊರಿನ ಮಧ್ಯದಲ್ಲಿರೋವಲ್ಲ, ಹೈವೇ ಗುಂಟ ಇರುವಂಥ ಹೋಟೆಲ್ಗಳು. ಬಸ್ ಬಂದು ನಿಂತರೆ ಮಾತ್ರ ಅವ್ರಿಗೆ ವ್ಯಾಪಾರ ಇರ್ತದೆ, ಅಥವಾ ಬೇರೆ ಕಾರ್ನವರು ಯಾರು ಪ್ರಯಾಣಿಕರಿದ್ದಾರೆ ಅವರಿಂದ ವ್ಯಾಪಾರ ನಡೀತಿರ್ತದೆ. ಈಗ ಈ ರೀತಿ ಯಾವಾಗ 47 ಲೈಸೆನ್ಸ್ಗಳನ್ನು ರದ್ದು ಮಾಡಲಾಯಿತು ಮೊದಲ ಹಂತದಲ್ಲಿ, ಈ ದೇಶದ ಎಡಚರ್ಯಲ್ಲಿಗೆ ಬೆಂಕಿ ಬಿದ್ದ ಹಾಗೆ ಗಲಾಟೆ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಮುಸಲ್ಮಾನರನ್ನು ಟಾರ್ಗೆಟ್ ಮಾಡ್ತಾ ಇದ್ದೀರಿ, ಅವರಿಗೆ ವ್ಯಾಪಾರ ಮಾಡುವಂಥ ಒಂದು ಅವಕಾಶದಿಂದ ವಂಚಿತರನ್ನಾಗಿ ಮಾಡ್ತಾ ಇದ್ದೀರಿ. ಗುಜರಾತ್ನ BJP ಸರ್ಕಾರ ಇಂಥದ್ದೊಂದು ಅನ್ಯಾಯ ಮಾಡ್ತಾ ಇದೆ, ಇದು ಕೋಮು ಸಂಘರ್ಷವನ್ನು ಉಂಟು ಮಾಡುತ್ತೆ ಅಂತ ಗಲಾಟೆ ಶುರುವಾಗಿದೆ. ನಿಮ್ಗೆ ಎಲ್ಲ ಕಡೆ ಇವತ್ತು ನೀವು ಸೋಷಿಯಲ್ ಮೀಡಿಯಾ ತೆಗೆದ್ರೆ ಗುಜರಾತ್ನಲ್ಲಿ ಈ ರೀತಿ ಲೈಸೆನ್ಸ್ ರದ್ದಾಗಿರೋದು, ಅದಲ್ಲದೆ
ಅದರಿಂದ ಈ ಎಡಚರು ಮಾಡ್ತಾ ಇರೋಂಥ ಗಲಾಟೆ ಕುರಿತು ಎಲ್ಲ ಕಡೆ ಸುದ್ದಿ. ಇದು ಕೇವಲ 47 ಹೋಟ್ಲಿಗೆ ಸೀಮಿತ ಅಲ್ಲ, ಇದು ಇನ್ನೂ ಬೇಕಾದಷ್ಟು ಹೋಟೆಲ್ಗಳು ಇದೇ ರೀತಿ ಇದ್ದಾವೆ. ಅದನ್ನು ಮಾರ್ಕ್ ಮಾಡಲಾಗ್ತಾ ಇದೆ, ಯಾರ್ಯಾರು ಈ ರೀತಿ ಮಾಡ್ತಾ ಇದ್ದಾರೆ, ಧೋಕಾ ಮಾಡ್ತಾ ಇದ್ದಾರೆ ಅಂತೇಳಿ. ಅವ್ರು ಬಿಸ್ಮಿಲ್ಲಾ ಹೋಟ್ಲ್ ಅಂತಿಟ್ಟರು ಏನು ಅಭ್ಯಂತರ ಇರಲಿಲ್ಲ. ಅವ್ರು ಇಟ್ಟದ್ದು ಹಿಂದೂಗಳನ್ನು ಶಿವಶಕ್ತಿ ಅಂತ ಹೆಸರಿಟ್ಟು ನಮಗೆ ಧೋಕಾಬಾಜಿ ಮಾಡಿದರೆ ಯಾರು ಹೋಗ್ತಾರೆ? ಈಗ ನೀವು ಮೈಸೂರು, ನಂಜನಗೂಡು, ಹುಣಸೂರು ಈ ಕಡೆ ಎಲ್ಲ ಹೋಗಿ ಮೈಸೂರಿನ ಬನ್ನಿಮಂಟಪ ಹೈವೇ ಸರ್ಕಲ್ ಅನ್ನೊಂದಿದೆ, ಆಶೀರ್ವಾದ ಗ್ರ್ಯಾಂಡ್ ಅಂತ ಹೋಟ್ಲ್ ಹೆಸರು. ನೀವು ಯಾರಾದರೂ ಸ್ವಾಭಾವಿಕವಾಗಿ ಆಶೀರ್ವಾದ ಅನ್ನುವಂಥ ಹೆಸರನ್ನು ಯಾರು ಇರ್ತಾರೆ ರೀ? ಹಿಂದೂಗಳ ಹೋಟ್ಲ್ ಅಂದ್ಕೊಂಡು ನಾವು ಹೋಗ್ತೀವಿ. ನೀವು ಹೋಗಿ ಅಲ್ಲಿ ಒಳಗಡೆ ಎನ್ಕ್ವೈರಿ ಮಾಡಿದರೆ ನಿಮ್ಗೆ ಗೊತ್ತಾಗುತ್ತೆ ಇದು ಮುಸಲ್ಮಾನರ ಹೋಟ್ಲು ಅಂತ. ಹೋಗಬೇಕು ಹೋಗಬಾರ್ದು ಗ್ರಾಹಕನ ತೀರ್ಮಾನ, ಆದರೆ ನೀವು ಮೋಸ ಮಾಡೋ ಹಾಗಿಲ್ಲ. ಯಾಕೆ ಮೋಸ ಮಾಡ್ತೀರಿ? ನಿಮ್ಮ ಹೆಸರಿಡಿ, ಹೋಟೆಲ್ ಅಬ್ದುಲ್ ಸತ್ತಾರ್ ಅಂತ ಹೇಳಪ್ಪ, ನಾವು ಬೇಕಾದ್ರೆ ಬರ್ತೀವಿ, ಬೇಡ ಬಿಡಲ್ಲ. ಅದು ಬಿಟ್ಟು ನೀವು ಆಶೀರ್ವಾದ ಗ್ರ್ಯಾಂಡ್ ಅಂತಿಟ್ಟು ಹಂಗಾರೆ ಮುಸಲ್ಮಾನ್ ಧರ್ಮದಲ್ಲಿ ಆಶೀರ್ವಾದ ಮಾಡೋ ಪದ್ಧತಿ ಇದೆಯಾ? ನೀವು ಆಶೀರ್ವಾದಕ್ಕೆ ಏನಂತ ಹೇಳ್ತೀರಿ? ಅದಕ್ಕೆ ಈ ರೀತಿ ಚೀಟಿಂಗ್ ಮಾಡೋದನ್ನು ಬಿಡಬೇಕು ಅನ್ನುವಂಥ ಒಂದು ಭಾಳ ಅದ್ಭುತವಾದಂಥ ಆರ್ಟಿಕಲ್ಲು ಸೆಪ್ಟೆಂಬರ್ 15, 2011 ಎಕನಾಮಿಕ್ ಟೈಮ್ಸಲ್ಲಿ ಬಂದಿತ್ತು. ನಾನಿವತ್ತು ಈ ವಿಷಯವಾಗಿ ರಿಸರ್ಚ್ ಮಾಡಲಿಕ್ಕೆ ಕೂತಾಗ ನನಗಿದ್ದಕ್ಕಿದ್ದ ಹಾಗೆ ನೆನಪಾಯ್ತು. 3 ರಾಜ್ಯಗಳಲ್ಲಿ ಹೋಟೆಲ್ ಚೈನ್ಗಳನ್ನು ಮಾಡ್ಕೊಂಡ್ರು. ಇವ್ರ ಹೆಸರು ಚಾಲಿಯಾಸ್ ಅಂತಾರೆ, ಚಲಿಯಾಸ್. ಶಿಯಾ ಜಾಫ್ರಿ ವಸಾಯಾಚಿ ಚಲಿಯಾ ಅಂತ. ಚಲಿಯಾ ಸಮುದಾಯ ಅಂದರೆ ಇದು ಮುಸಲ್ಮಾನ ಕಮ್ಯುನಿಟಿ. ಇದು ಈ ಚಲಿಯಾಗಳು ಏನು ಮಾಡ್ತಾರೆ ಅಂತಂದರೆ, ಇವರಿರೋದು ಗುಜರಾತ್ನಲ್ಲಿ. ಈ ಕಮ್ಯುನಿಟಿಯವರ ಮೇನ್ ಬಿಸ್ನೆಸ್ಸೇ ಹೋಟೆಲ್ಲು. ಹೋಟೆಲ್ ಯಾವ ಹೋಟೆಲ್ಲು? ಇವರು ಮಾಡೋದು ಹಿಂದೂಗಳ ಹೋಟೆಲನ್ನು ಮಾಡ್ತಾರೆ, ಸಸ್ಯಾಹಾರಿ ಹೋಟೆಲ್ ಅಂತ ಬೋರ್ಡ್ ಹಾಕ್ಬಿಡ್ತಾರೆ, ವೆಜಿಟೇರಿಯನ್ ಅಂತ. ಹೋಟೆಲ್ ಹೆಸರು ಏನಂತ ಇಡ್ತಾರೆ? ನವಜೀವನ್ ಅಂತ ಹೊಸ ಹೋಟೆಲ್ ಹೆಸರು ಇಡ್ತಾರೆ. ಸರ್ವೋದಯ ಅಂತ ಹೊಸ ಹೋಟೆಲ್ ಹೆಸರು ಇಟ್ಟಿದ್ದಾರೆ. ಅದಾದಮೇಲೆ ಸರ್ವೋತ್ತಮ್ ಅಂತ ಹೆಸರಿಟ್ಟಿದ್ದಾರೆ. ಈ ರೀತಿ ಹೆಸರಿಟ್ಕೊಂಡು ಈಗ ನೀವು ಸರ್ವೋತ್ತಮ್ ಅಂತ ಹೆಸರಿಟ್ಕೊಂಡ್ರೆ ಮುಸಲ್ಮಾನರ ಹೋಟ್ಲ್ ಅಂತೀರಾ, ಹಿಂದೂಗಳ ಹೋಟ್ಲ್ ಅಂತೀರಾ? ಹಿಂದೂಗಳ ಹೋಟ್ಲ್ ಅಂತ ಅನ್ಸುತ್ತೆ ಯಾರಿಗಾದರೂ. ಸರ್ವೋದಯ ಅಂತ ಇಟ್ಟರೆ ಹಿಂದೂ ಹೋಟ್ಲ್ ಅನ್ಸೋದಿಲ್ವಾ? ನವಜೀವನ್ ಅಂತ ಇಟ್ಟಿದ್ದಾರೆ. ಈ ಚಲಿಯಾಗಳು ಇಡೀ ಗುಜರಾತು ಮತ್ತು ಇಡೀ ಮಹಾರಾಷ್ಟ್ರದ ಹೈವೇಗಳು ಜೊತೆಗೆ ಕೆಲವು ಭಾಗ ಆಂಧ್ರ ಪ್ರದೇಶದಲ್ಲಿ ಸಾವಿರಾರು ಹೋಟೆಲ್ಗಳು, ನೂರಾರಲ್ಲ ಸಾವಿರಾರು ಹೋಟೆಲ್ಗಳನ್ನು ಮಾಡಿದ್ದಾರೆ. ಬೋರ್ಡನ್ನು ವೆಜಿಟೇರಿಯನ್ ಅಂತ ಹಾಕ್ತಾರೆ. ಹೋಟೆಲ್ ನಡೆಸೋರು ಮುಸಲ್ಮಾನರು, ಕೆಲಸ ಕೊಡೋದು ಮುಸಲ್ಮಾನರಿಗೆ. ಅವ್ರು ಯಾರೂ ಕೂಡ ನಿಮ್ಮ ಮುಸಲ್ಮಾನರು ಅನ್ಸೋದಿಲ್ಲ, ಇವರು ಗುಜರಾತಿ ಮುಸಲ್ಮಾನರು. ಇವರು ಇದರಲ್ಲಿ 2 ಕಮ್ಯುನಿಟಿ ಇದೆ, ಶಿಯಾ ಚಲಿಯಾಜು, ಸುನ್ನಿ ಚಲಿಯಾಜ್ ಅಂತಿದ್ದಾರೆ. ಇವರು ತಮ್ಮದೇ ಕಮ್ಯುನಿಟಿಗೆ ಏನು ಬೇಕೋ ಅದನ್ನೇ ಮಾಡಿಕೊಂಡು ಬಂದಿದ್ದಾರೆ. ಆದರೆ ಇವರ ಗ್ರಾಹಕರು ಹಿಂದೂಗಳು. ಎಕನಾಮಿಕ್ ಟೈಮ್ಸ್ನವರು ಇದರ ಬಗ್ಗೆ ಅಬ್ಜೆಕ್ಷನ್ ಮಾಡಲಾರದೆ ಚಲಿಯಾ ಎನ್ನುವಂಥ ಸಮುದಾಯ ಹೇಗೆ ಇಂಡಿಯಾದಲ್ಲಿ ವೆಜಿಟೇರಿಯನ್ ರೆಸ್ಟೋರೆಂಟ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ, ಹೇಗೆ ನೂರಾರು ಕೋಟಿ ರೂಪಾಯಿ ದುಡ್ಡನ್ನು ಮಾಡ್ತಾ ಇದ್ದಾರೆ, ಈಗ ತಮ್ಮ ಸಮುದಾಯವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ಅಂತ ಅವರು 2011 ಸೆಪ್ಟೆಂಬರ್ 15 ಒಂದು ಲೇಖನ ಹಾಕಿದ್ದಾರೆ. ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಲೆಕ್ಕ ಹಾಕೊಂಬರ್ರಿ, 14 ವರ್ಷ ಆಯ್ತು. 14 ವರ್ಷದಿಂದ ಇದು ನಿರಂತರವಾಗಿ ನಡೀತಾ ಇರುವಂಥ ಮೋಡಸ್ ಆಪರಂಡಿ. ಈಗ ಗುಜರಾತ್ ಸರ್ಕಾರ ಇದಕ್ಕೆ ತಹಬಂದಿಗೆ ತರಕ್ಕೆ ಚಾವಿಯನ್ನು ಬಂದ್ ಮಾಡಿದೆ, ಇವರಿಗೆ ಬೀಗ ಹಾಕಿದೆ. ಈಗ ಅವರು ಒಂದೋ ತಮ್ಮ ಹೋಟೆಲ್ ಹೆಸರಿಗೆ ಅಬ್ದುಲ್ ಸತ್ತಾರ್ ಅಂತ ಇಡಬೇಕು, ಬಿಸ್ಮಿಲ್ಲಾ ಹೋಟೆಲ್ ಅಂತ ಇಡಬೇಕು. ಇಲ್ಲದೆ ಹೋದರೆ ಹೊಟ್ಟೆ ಬಾಗಿಲು ಹಾಕಬೇಕು. ಯಾಕಂದರೆ ಇನ್ನು ಮುಂದೆ GSRTC ಅವರು ಯಾವ ಬಸ್ಸುಗಳಲ್ಲಿ ನಿಲ್ಲೋದಿಲ್ಲ. ಇಂಥ ಕ್ರಮಗಳನ್ನು ಈ ದೇಶದಲ್ಲಿ ಕೈಗೊಳ್ಳಬೇಕಾದಂಥ ಅನಿವಾರ್ಯತೆ ಇದೆ. ಏಕೆಂದರೆ ಹಿಂದೂ ಧರ್ಮದ ಕಟ್ಟುಪಾಡುಗಳು, ಸಂಪ್ರದಾಯವನ್ನು ನಾವು ಆಚರಿಸಲಿಕ್ಕೆ ಈ ರೀತಿ ದ್ರೋಹ ಮಾಡೋರು ವಂಚನೆಯಿಂದ ತೊಂದರೆ ಆಗುತ್ತೆ. ಇದು ಯಾವುದೇ ಕಾರಣಕ್ಕೂ ತಪ್ಪಲ್ಲ, ಯಾವುದೇ ಕಾರಣಕ್ಕೂ ಪ್ರಜಾಪ್ರಭುತ್ವ ವಿರೋಧಿ ಅಲ್ಲ, ಇದು ಕೋಮು ಸಂಘರ್ಷಕ್ಕೆ ಆಗುವಂಥ ಸಬ್ಜೆಕ್ಟೇ ಅಲ್ಲ. ಇದು ಕೇವಲ ಗುಜರಾತಿಗೆ ಮಾತ್ರ ಆಗಬಾರ್ದು, ಕರ್ನಾಟಕದಲ್ಲಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು. ಆದರೆ ನಮ್ಮ ಸಿದ್ದರಾಮಯ್ಯನವ್ರು ಗೊತ್ತಲ್ವ, ಅವರು ಇನ್ನೊಂದೆರಡು ಆಶೀರ್ವಾದ ಗ್ರ್ಯಾಂಡ್ ತೆಗಿ ಅಂತ ಹೇಳಿ ಕಳಿಸ್ತಾರೆ. ಅದು ನಮ್ಮ ಪಾಡು, ಏನು ಮಾಡ್ತಾರೆ ಹೇಳಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯದೊಂದಿಗೆ ಬರ್ತೇನೆ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.